Next, at the first minima adjacent to the central maxima of a single slit diffraction pattern, the phase difference between the eigen wavelets from the edge of the slit and the wavelet from the midpoint of the slit is ಅಂತ ಹೇಳಿದರೆ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದರೆ ಫೇಸ್ ಡಿಫ್ರೆನ್ಸ್. ನೋಡಿ ಕ್ವಶನನ್ನು ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಈ ರೀತಿ ಇದೆ, ಇದ್ರ ವಿಡ್ತ್ ಏನಾಗಿದೆ ಡಿ ಆಗಿದೆ. ಓಕೆ, ಅಲ್ಲಿ ಏನಂತ ಹೇಳ್ತಿದ್ದಾರೆ ಮಿಡ್ ಪಾಯಿಂಟ್ ಫಾರ್ ದ ಫಸ್ಟ್ ಮಿನಿಮಾ ಅಂತ ಹೇಳಿದರೆ. ನೋಡಿ ಫಸ್ಟ್ ಮಿನಿಮಾ ಫಾರ್ಮೇಷನ್ ಆಗಬೇಕಂದ್ರೆ ನಾನು ಆಗಲೇ ಡಿಸ್ಕಸ್ ಮಾಡಿದೆ ತೀಟಾ ಎನ್ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಬೈ ಡಿ ಆಗಿರಬೇಕು. ಇಲ್ಲಿ ಎನ್ ಲ್ಯಾಂಬ್ಡಾನೇ ನಾವೇನಂತ ಕರಿತೀವಿ ಪಾತ್ ಡಿಫ್ರೆನ್ಸ್. ಪಾತ್ ಡಿಫ್ರೆನ್ಸ್ ನೋಡಿ ಅಲ್ಲಿಗೆ ಫಸ್ಟ್ ಮಿನಿಮಾ ಅಂದರೆ ಲ್ಯಾಂಬ್ಡಾ ಇಸ್ ದ ಪಾತ್ ಡಿಫ್ರೆನ್ಸ್, ಎನ್ ಇಸ್ ಈಕ್ವಲ್ ಟು 1 ಆದರೆ ಲ್ಯಾಂಬ್ಡಾ. ಈ ಲ್ಯಾಂಬ್ಡಾ ಅನ್ನೋದು ಪಾತ್ ಡಿಫ್ರೆನ್ಸ್ ಯಾವಾಗ ವಿಡ್ತ್ ಏನಾಗಿರಬೇಕು ಡಿ ಆಗಿರಬೇಕು. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಇಲ್ಲಿಂದ ಏನಾದರೂ ನಾವು ವಿಡ್ತನ್ನ ಮೆಷರ್ ಮಾಡಿದ್ವಿ ಈ ಡಿ ಬೈ ಡಿ ಡಿಸ್ಟೆನ್ಸ್ಗೆ ಡಿ ಬೈ 2 ಡಿಸ್ಟೆನ್ಸ್ಗೆ ನಮಗೇನಂತ ವೇವ್ಸ್ ಇಲ್ಲಿ ಫಾರ್ಮೇಷನ್ ಆಗ್ತದೆ. ಹಾಗಾದರೆ ಇದಕ್ಕೆ ಪಾತ್ ಡಿಫ್ರೆನ್ಸು ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ನೋಡಿ ಲ್ಯಾಂಬ್ಡಾಗೆ ಡಿ ಆಗಿದ್ದರೆ ನಮಗೆ ಡಿ ಬೈ 2ಗೆ ಲ್ಯಾಂಬ್ಡಾ ಬೈ 2 ಆಗಿರುತ್ತೆ ಪಾತ್ ಡಿಫ್ರೆನ್ಸ್. ಅದೇ ಡಿ ಬೈ 4 ಆಗಿದ್ದರೆ ಪಾತ್ ಡಿಫ್ರೆನ್ಸು ಲ್ಯಾಂಬ್ಡಾ 4 ಆಗಿರುತ್ತೆ. ಐ ರಿಪೀಟ್, ಮಿನಿಮಮ್ಗೆ ಮಿನಿಮಮ್ ಫಾರ್ಮೇಷನ್ ಆಗೋಕ್ಕೆ ಪಾತ್ ಡಿಫ್ರೆನ್ಸು ಎನ್ ಲ್ಯಾಂಬ್ಡಾ. ಫಸ್ಟ್ ಮಿನಿಮಾ ಅಂದರೆ ಎನ್ ಇಸ್ ಈಕ್ವಲ್ ಟು 1, ದಟ್ ಈಸ್ ಲ್ಯಾಂಬ್ಡಾ ಆಗುತ್ತೆ. ಈ ಲ್ಯಾಂಬ್ಡಾ ಅನ್ನೋದು ಪಾತ್ ಡಿಫ್ರೆನ್ಸ್ ಯಾವಾಗ ವಿಡ್ತು ಡಿ ಆಗಿರಬೇಕು. ಇದು ವಿಡ್ತ್ ಏನಾಗಿರಬೇಕು ಡಿ ಆಗಿರಬೇಕು. ವಿಡ್ತ್ ಏನಾದರೂ ಡಿ ಬೈ 2 ಆಯಿತು ಅಂದರೆ ಪಾತ್ ಡಿಫ್ರೆನ್ಸು ಲ್ಯಾಂಬ್ಡಾ ಬೈ 2 ಆಗುತ್ತೆ. ವಿಡ್ತ್ ಏನಾದರೂ ಡಿ ಬೈ 4 ಆಯಿತು ಅಂದರೆ ಪಾತ್ ಡಿಫ್ರೆನ್ಸು ಲ್ಯಾಂಬ್ಡಾ ಬೈ 4 ಆಗುತ್ತೆ. ಇಲ್ಲಿ ಕೇಳಿರ್ತಕ್ಕಂಥದ್ದು ನೋಡಿ ಫ್ರಮ್ ದ ಎಡ್ಜ್ ಆಫ್ ದ ಸ್ಲಿಟ್ ಆ್ಯಂಡ್ ದ ವೇವ್ಲೆಟ್ ಫ್ರಮ್ ದ ಮಿಡ್ ಪಾಯಿಂಟ್ ಆಫ್ ದ ಸ್ಲಿಟ್, ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹಾಫ್ ಆಫ್ ದ ವಿಡ್ತನ್ನು ತೊಗೊಂಡಿರೋದ್ರಿಂದ ಪಾತ್ ಡಿಫ್ರೆನ್ಸು ಲ್ಯಾಂಬ್ಡಾ ಬೈ 2 ಆಯಿತು. ಅದಕ್ಕೆ ಕರೆಸ್ಪಾಂಡಿಂಗ್ ಫೇಸ್ ಡಿಫ್ರೆನ್ಸ್ ಏನಾಗುತ್ತೆ ಡೆಲ್ಟಾ ಪೈ ಇಸ್ ಈಕ್ವಲ್ ಟು 2π ಬೈ ಲ್ಯಾಂಬ್ಡಾ ಇಂಟು ಪಾತ್ ಡಿಫ್ರೆನ್ಸ್. ದಿಸ್ ಇಸ್ ದ ಫೇಸ್ ಡಿಫ್ರೆನ್ಸ್. ಸೊ 2π ಬೈ ಲ್ಯಾಂಬ್ಡಾ ಇಂಟು ಫೇಸ್ ಡಿಫ್ರೆನ್ಸ್ ಏನು ಲ್ಯಾಂಬ್ಡಾ ಬೈ 2. ದಿಸ್ ಇಸ್ ಪಾತ್ ಡಿಫ್ರೆನ್ಸ್. ಸಾರಿ, ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್, 2 ಗೆಟ್ ಕ್ಯಾನ್ಸಲ್. ಸೊ ಡೆಲ್ಟಾ ಪೈ ಏನಾಯಿತು ಪೈ ರೇಡಿ ಏನಾಯಿತು. ದಿಸ್ ಈಸ್ ದ ಪಾತ್ ಡಿಫ್ರೆನ್ಸ್ ಕರೆಸ್ಪಾಂಡಿಂಗ್ ಟು ಎ ಫೇಸ್ ಡಿಫ್ರೆನ್ಸ್ ಆಫ್ ಲ್ಯಾಂಬ್ಡಾ ಡಿವೈಡೆಡ್ ಬೈ 2. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಪೈ. Option A is correct. Next question. A beam of light of lambda 600 nanometer from a distant source falls on a single slit 1 millimeter wide and resulting diffraction pattern is observed on the screen 2 meter away. The distance between the first dark fringes on either side of the central bright fringe ಅಂತ ಹೇಳಿದ್ದಾರೆ. ನೋಡಿ the distance between the first dark fringes on either side of the central fringe ಅಂತ ಹೇಳಿದ್ದಾರೆ. ನೋಡಿ ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಓಕೆ, ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಈ ರೀತಿ ನಮಗೆ ಫಾರ್ಮೇಷನ್ ಆಗ್ತದೆ. ಓಕೆ, ವಿಡ್ತ್ ಆಫ್ ದ ಫ್ರಿಂಜಸ್ ಏನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ ಇನ್ ದ ಕೇಸ್ ಆಫ್ ಡಿಫ್ರಾಕ್ಷನ್, ಬಟ್ ಇನ್ ದ ಕೇಸ್ ಆಫ್ ಇಂಟರ್ಫರೆನ್ಸ್ ವಿಡ್ತ್ ಸೇಮ್ ಇರುತ್ತೆ. ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ. ವಿಡ್ತ್ ಇಸ್ ಸೇಮ್, ವಿಡ್ತ್ ಚೇಂಜ್ ಆಗಲ್ಲ. ನೋಡಿ ಇದು ಫಸ್ಟ್ ಮಿನಿಮಾ, ದಿಸ್ ಇಸ್ ಆಲ್ಸೋ ಫಸ್ಟ್ ಮಿನಿಮಾ. ಅವ್ರು ಏನು ಹೇಳಿದ್ದಾರೆ ಈ ವಿಡ್ತನ್ನ ಕೇಳಿದರೆ ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಸ್ಟ್ ಡಾರ್ಕ್ ಫ್ರಿಂಜ್ ಆನ್ ಐದರ್ ಸೈಡ್ ಆಫ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಇದು ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಈ ವಿಡ್ತನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ ದಿಸ್ ವಿಡ್ತ್ ಈಸ್ ನಥಿಂಗ್ ಬಟ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ನೋಡಿ ಇದು ಫಸ್ಟ್ ಮಿನಿಮಾ ತೀಟಾ ಎನ್ ಇಸ್ ಈಕ್ವಲ್ ಟು ಏನೋ ಲ್ಯಾಂಬ್ಡಾ ಎನ್ ಲ್ಯಾಂಬ್ಡಾ ಬೈ ಡಿ. ಫಸ್ಟ್ ಮಿನಿಮಾ ಅಂದರೆ ಎನ್ ಇಸ್ ಈಕ್ವಲ್ ಟು 1. ಸೊ ಇದು ಕೂಡ ಲ್ಯಾಂಬ್ಡಾ ಬೈ ಡಿ ಆಯಿತು, ಇದು ಕೂಡ ಲ್ಯಾಂಬ್ಡಾ ಬೈ ಟಿ. ಈ ಡಿಸ್ಟೆನ್ಸ್ ಏನಾಯಿತು ದಟ್ ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಬೈ ಡಿ ಆಯಿತು. ಲೀನಿಯರ್ ವಿಡ್ತ್ ಕೇಳಿದರೆ 2 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ. ನೋಡಿ ದಿಸ್ ಈಸ್ ನಥಿಂಗ್ ಬಟ್ ದ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಆಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 2 ಲ್ಯಾಂಬ್ಡಾ ಡಿ ಬೈ ಡಿ. ನೋಡಿ ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಸ್ಲಿಟ್ ವಿಡ್ತ್ 1 millimeter ಕೊಟ್ಟಿದ್ದಾರೆ, ಸ್ಕ್ರೀನ್ ಇಸ್ ಪ್ಲೇಸ್ಡ್ ಅಟ್ 2 meter ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ಯು ಕ್ಯಾನ್ ಗೆಟ್ ದ ಆನ್ಸರ್. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ಈಸ್ 2.4 millimeter. ಆನ್ಸರ್ ಈಸ್ 2.4 millimeter. ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. A parallel beam of fast moving electrons is incident normally on a narrow slit. A fluorescent screen is placed at a large distance from the slit. If the speed of the electron is increased, which of the following statement is correct? ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಸ್ಲಿಟ್ ಇದೆ, ಇಲ್ಲಿಂದ ಎಲೆಕ್ಟ್ರಾನ್ಸ್ ಏನಾಗ್ತಿದೆ ಈ ರೀತಿ ಎಂಟರ್ ಆಗ್ತಿದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಎಂಟರಿಂಗ್ ವಿತ್ ಸ್ಪೀಡ್ ವಿ. ಇಲ್ಲೊಂದು ಸ್ಕ್ರೀನನ್ನು ಇಟ್ಟಿದ್ದಾರೆ. ಇವ್ರು ಏನು ಮಾಡ್ತಿದ್ದಾರೆ ವಿ ಇನ್ಕ್ರೀಸ್ ಆದರೆ ಏನು ಚೇಂಜಸ್ ಆಗುತ್ತೆ ಅಂತ ಕೇಳಿದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ನ ಕ್ಯಾಪಿಟಲ್ ಡಿ ಅಂತ ಹೇಳಿದ್ದಾರೆ. ಆಪ್ಷನ್ಸ್ನ ಚೆಕ್ ಮಾಡೋಣ. ನೋಡಿ ಆಪ್ಷನ್ಸನ್ನು ಏನು ಹೇಳಿದ್ದಾರೆ ದ ಆ್ಯಂಗ್ಯುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ವಿಲ್ ಡಿಕ್ರೀಸ್ ಅಂತ ಹೇಳಿದೆ. ಆ್ಯಂಗ್ಯುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ವಿಲ್ ಡಿಕ್ರೀಸ್. ನೋಡೋಣ, ನಮಗೆ ಆ್ಯಂಗ್ಯುಲರ್ ವಿಡ್ತ್ ಫಾರ್ಮುಲಾ ಕೊಟ್ಟಿದೆ ತೀಟಾ ಎನ್ ಇಸ್ ಈಕ್ವಲ್ ಟು 2 ಲ್ಯಾಂಬ್ಡಾ
ಡಿವೈಡೆಡ್ ಬೈ ಡಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ಆ್ಯಂಗ್ಯುಲರ್ ವಿಡ್ತ್. ಇಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ. ವಾಟ್ ಈಸ್ ದ ಸ್ಪೀಡ್ ಆಫ್ ದ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್? ದಟ್ ಈಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಮ್ ವಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಥೀಟಾ ಎನ್ ಇಸ್ ಈಕ್ವಲ್ ಟು 2 ಇಂಟು ಎಚ್ ಡಿವೈಡೆಡ್ ಬೈ ಎಮ್ ಇಂಟು ವಿ ಇಂಟು ಡಿ. ಸೊ ವಿ ಇನ್ಕ್ರೀಸ್ ಆಯಿತು ಅಂದರೆ ವಿ ಇನ್ಕ್ರೀಸ್ ಆದಂಗೆ ನಮಗೆ ಥೀಟಾ ಎನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಆ್ಯಂಗ್ಯುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ವಿಲ್ ಡಿಕ್ರೀಸ್. ಆಪ್ಷನ್ ಎ ಇಸ್ ಕರೆಕ್ಟ್. ಸೆಕೆಂಡ್ ಆಪ್ಷನ್ ಅನ್ಎಫೆಕ್ಟೆಡ್ ಅಂತ ಇದೆ. ಇಲ್ಲ, ಅನ್ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ವಿ ಇನ್ಕ್ರೀಸ್ ಆದಂಗೆ ಥೀಟಾ ಎನ್ ಡಿಕ್ರೀಸ್ ಆಗುತ್ತೆ. ಡೈರೆಕ್ಷನ್ ಆಫ್ ದ ಪ್ಯಾಟರ್ನ್ ಇಸ್ ನಾಟ್ ಅಬ್ಸರ್ವ್ಡ್ ಆನ್ ದ ಸ್ಕ್ರೀನ್ ಇನ್ ದ ಕೇಸ್ ಆಫ್ ಎಲೆಕ್ಟ್ರಾನ್ಸ್. ನೋ, ವಿ ಕ್ಯಾನ್ ಅಬ್ಸರ್ವ್. ಇಲ್ಲಿ ನಮಗೆ ಫ್ಲೋರಸೆಂಟ್ ಸ್ಕ್ರೀನ್ ಮೇಲೆ ಪ್ಯಾಟರ್ನ್ ಬರ್ತದೆ. ಬಿಕಾಸ್ ಇಟ್ ಈಸ್ ಆಲ್ಸೋ ಎ ಲೈಟ್ ಆಫ್ ವೇವ್ ಲೆಂತ್. ದ ಆ್ಯಂಗ್ಯುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ಆಫ್ ಎ ಡಿಫ್ರಾಕ್ಷನ್ ಪ್ಯಾಟರ್ನ್ ವಿಲ್ ಇನ್ಕ್ರೀಸ್ ಆಗಲ್ಲ. ಬಿಕಾಸ್ ಸ್ಪೀಡ್ ಇನ್ಕ್ರೀಸ್ ಆದಂಗೆ ಥೀಟಾ ಎನ್ ಡಿಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಇಲ್ಲಿ ಅನಾಲಿಸಿಸಲ್ಲಿ ಏನಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ವಿ ಅನ್ನೋದು ನಿಮಗೆ ಗೊತ್ತಿರಲಿ. ಬಿಕಾಸ್ ಎಲೆಕ್ಟ್ರಾನು ಪಾರ್ಟಿಕಲ್ ನೇಚರು ತೋರಿಸುತ್ತೆ, ವೇವ್ ನೇಚರು ತೋರಿಸುತ್ತೆ. ಇದು ವೇವ್ ಆಗಿರೋದ್ರಿಂದ ನಮಗೆ ಪ್ಯಾಟ್ರನ್ನು ಒಪ್ಟೈನ್ ಆಗುತ್ತೆ. ಸೊ ಪ್ಯಾಟ್ರನ್ ಒಪ್ಟೈನ್ ಆಗುತ್ತೆ. ಸ್ಪೀಡ್ ಇನ್ಕ್ರೀಸ್ ಆದರೆ ಥೀಟಾ ಎನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಎ ಪ್ಯಾರಲಲ್ beam of light of wavelength lambda is incident normally on a narrow slit. A diffraction pattern formed on the screen placed perpendicular to the direction of the incident beam. At the second minima of the diffraction pattern, the phase difference between the rays coming from the two edges of the slit. ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನನ್ನು ನೋಡಿ. ಈ ಒಂದು ಎಡ್ಜಸ್ಸಿಂದ ಬಂದು ಇಲ್ಲೆಲ್ಲೋ ಕೊಯಿನ್ಸಿಡ್ ಆಗ್ತಾ ಇದೆ. ಓಕೆ, ಇಲ್ಲಿ ಸೆಕೆಂಡ್ ಮಿನಿಮಾ ಫಾರ್ಮೇಷನ್ ಆಗಿದೆ. ಹಾಗಾದರೆ ಅದರ ಫೇಸ್ ಡಿಫ್ರೆನ್ಸ್ ಏನು ಹೇಳಿದ್ದಾರೆ? ನಾನು ಆಗಲೇ ಹೇಳಿದೆ ನಿಮಗೆ, phase difference in the case of minima is n lambda. ಸೊ ಫಸ್ಟ್ ಮಿನಿಮಾ ಆದರೆ ಲ್ಯಾಂಬ್ಡಾ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಮಗೆ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನಾಗಿರಬೇಕು? ಡಿನೇ ಆಗಿರಬೇಕು. ಇಲ್ಲಿ ಹೇಳಿದರೆ ಎಡ್ಜಿಂದನೇ ಹೋಗ್ತಾ ಇದೆ ಅಂತ ಹೇಳಿದರೆ, ಹಾಗಾಗಿ ಡಿ ಇದೆ. ಸೆಕೆಂಡ್ ಮಿನಿಮಾ ಅಂದರೆ ಎನ್ ಇಸ್ ಈಕ್ವಲ್ ಟು 2 ಲ್ಯಾಂಬ್ಡಾ. ಓಕೆ, ಕರೆಸ್ಪಾಂಡಿಂಗ್ ಡಿಸ್ಟೆನ್ಸು ಡಿ, ಇಲ್ಲಿಂದನೇ ಹೋಗ್ತಾ ಇದೆ. ನೋಡಿ, ಏನಾದರೂ ಡಿ ಬೈ 2 ಪ್ರೀವಿಯಸ್ ಕೇಸಲ್ಲಿ ಡಿಸ್ಕಸ್ ಮಾಡಿದೆ. ಲ್ಯಾಂಬ್ಡಾ ಇಸ್ ದ ಪಾತ್ ಡಿಫ್ರೆನ್ಸ್ ಫಾರ್ ದ ಫಸ್ಟ್ ಮಿನಿಮಾ ಕರೆಸ್ಪಾಂಡಿಂಗ್ ಟು ಎ ವಿಡ್ತ್ ಡಿ. ಹಾಗಾದರೆ ಡಿ ಬೈ 2 ಏನಾದರೂ ವಿಡ್ತ್ ಆದರೆ ಲ್ಯಾಂಬ್ಡಾ ಬೈ 2 ಆಗುತ್ತೆ. ಇಲ್ಲಿ ನಮಗೆ ಡಿ ಅಂತಲೇ ಹೇಳಿರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ 2 ಲ್ಯಾಂಬ್ಡಾ ಇಸ್ ದ ಪಾತ್ ಡಿಫ್ರೆನ್ಸ್. ಅದಕ್ಕೆ ಫೇಸ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು. ಫೇಸ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2 ಪೈ ಬೈ ಲ್ಯಾಂಬ್ಡಾ ಇಂಟು ಪಾತ್ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಫೇಸ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2 ಪೈ ಬೈ ಲ್ಯಾಂಬ್ಡಾ ಇಂಟು ಪಾತ್ ಡಿಫ್ರೆನ್ಸ್ ಎಷ್ಟಿದೆ? ನಮಗೆ 2 ಲ್ಯಾಂಬ್ಡಾ ಬಂದಿದೆ. ಸೊ ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್ ಆಯಿತು. 4 ಪೈ ಇಸ್ ದ ಪಾತ್ ಡಿಫ್ರೆನ್ಸ್ ಕರೆಸ್ಪಾಂಡಿಂಗ್ ಟು ಎ ಫೇಸ್ ಡಿಫ್ರೆನ್ಸ್ ಆಫ್ 2 ಲ್ಯಾಂಬ್ಡಾ. ಇದು ಸೆಕೆಂಡ್ ಮಿನಿಮಾಗೆ ಕರೆಸ್ಪಾಂಡಿಂಗ್ ಆಗಿರ್ತದೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್. ದ ಬ್ರೂಸ್ಟರ್ ಆ್ಯಂಗಲ್ ಐ ಬಿ ಫಾರ್ ಆ್ಯನ್ ಇಂಟರ್ಫೇಸ್ ಶುಡ್ ಬಿ ಅಂತ ಹೇಳಿದರೆ, ನೋಡಿ ಬ್ರೂಸ್ಟರ್ ಆ್ಯಂಗಲ್ಗೂ ಮತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ತಕ್ಕಂಥ ರಿಲೇಷನ್ ನಮಗೆ ಗೊತ್ತಿದೆ. ಮ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಐ ಬಿ. ದಿಸ್ ಇಸ್ ದ ಬ್ರೂಸ್ಟರ್ ಆ್ಯಂಗಲ್ ರಿಲೇಷನ್. ದಟ್ ಈಸ್ ಮ್ಯೂ ಇಸ್ ಈಕ್ವಲ್ ಟು ಟ್ಯಾನ್ ಐ ಬಿ. ಐ ಬಿ ಅನ್ನೋದು ಇಲ್ಲಿ ಬ್ರೂಸ್ಟರ್ ಆ್ಯಂಗಲ್ ಅಂತಲೂ ಕರಿತೀವಿ, ನಾವು ಪೋಲರೈಸಿಂಗ್ ಆ್ಯಂಗಲ್ ಅಂತಲೂ ಕರಿತೀವಿ. ಪೋಲರೈಸಿಂಗ್ ಆ್ಯಂಗಲ್ ಎರಡೂ ಕೂಡ ಕರೀತಾರೆ. ನೋಡಿ, ನಮಗೆ ಗೊತ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಮಿನಿಮಮ್ ಇರ್ತಕ್ಕಂಥದ್ದು ಏರ್ಗೆ ಆ್ಯಂಡ್ ಲೆಸ್ ದ್ಯಾನ್ ಇನ್ಫಿನಿಟಿ ಆಗಿರುತ್ತೆ. ಸೊ 1 ಅಂತಕ್ಕಂಥದ್ದು ನೋಡಿ, ಮ್ಯೂ ಅಂದರೆ ಟ್ಯಾನ್ ಐ ಬಿ. ಸೊ 1 ಅಂದರೆ ಟ್ಯಾನ್ 45 ಡಿಗ್ರಿ. ದಿಸ್ ಇಸ್ ಇನ್ಫಿನಿಟಿ ಅಂದರೆ ಟ್ಯಾನ್ 90 ಡಿಗ್ರಿ. ಸೊ ನೋಡಿ, ಟ್ಯಾನ್ ಎಲ್ಲ ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ 45 ಡಿಗ್ರಿ ಈಸ್ ಐ ಬಿ, 90 ಡಿಗ್ರಿ ಮೀನ್ಸ್ ಬ್ರೂಸ್ಟರ್ ಆ್ಯಂಗಲ್ ಇಸ್ ಗ್ರೇಟರ್ ದ್ಯಾನ್ 45 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 90 ಡಿಗ್ರಿ ಆಗಿರುತ್ತೆ ಫಾರ್ ದ ಇಂಟರ್ಫೇಸ್ ಶುಡ್ ಬಿ. ಅರ್ಥ ಆಗ್ತಿದೆಯಲ್ವಾ? ಇದೇ ಕಂಡೀಷನ್. ಮ್ಯೂ ಈಸ್ ಗ್ರೇಟರ್ ದ್ಯಾನ್ 1, ಲೆಸ್ ದ್ಯಾನ್ ಇನ್ಫಿನಿಟಿ. ಹಾಗಾಗಿ ಬ್ರೂಸ್ಟರ್ ಆ್ಯಂಗಲ್ ಶುಡ್ ಬಿ ಗ್ರೇಟರ್ ದ್ಯಾನ್ 45 ಡಿಗ್ರಿ, ಲೆಸ್ ದ್ಯಾನ್ 90 ಡಿಗ್ರಿ ಆಗಿರುತ್ತೆ. ದಿಸ್ ಇಸ್ ದ ಕಂಡೀಷನ್ ಫಾರ್ ದ ಬ್ರೂಸ್ಟರ್ ಆ್ಯಂಗಲ್. Next question. Unpolarized light is incident from air on a plane surface of a material of refractive index mu. At a particular angle of incident I, it is found that the reflected and refracted rays are perpendicular to each other. Which of the following option is correct for this situation ಅಂತ ಇದೆ. ನೋಡಿ, ಆಪ್ಷನ್ ಚೆಕ್ ಮಾಡೋಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೋಡಿ, ದಿಸ್ ಇಸ್ ದ ಸಪರೇಷನ್ ಬಿಟ್ವೀನ್ ದ 2 ಮೀಡಿಯಾ. ಇದನ್ನು ನಾರ್ಮಲ್ ಅಂತ ತೊಗೊಳ್ತೀನಿ. ಈ ಲೈಟ್ ಏನಾಗ್ತದೆ, ಈಗ ಇನ್ಸಿಡೆಂಟ್ ಆಗ್ತದೆ. ಓಕೆ, ದಿಸ್ ಇಸ್ ದ ಲೈಟ್ ಇನ್ಸಿಡೆಂಟ್. ನೋಡಿ, ಅನ್ಪೋಲರೈಸ್ಡ್ ಲೈಟ್ ಅಂದರೆ ವೈಬ್ರೇಷನ್ಸು ಎಲ್ಲ ಡೈರೆಕ್ಷನ್ ಇರುತ್ತೆ. ಇದು ಪ್ಯಾರಲಲ್ ವೈಬ್ರೇಷನ್ ಆದರೆ ಇದರಲ್ಲಿ ಪರ್ಪೆಂಡಿಕ್ಯುಲರ್ ವೈಬ್ರೇಷನ್. ಈ ಡಾಟ್ ರೆಪ್ರೆಸೆಂಟ್ ಮಾಡ್ತಿದ್ದೇನೆ ಅಂದರೆ ಈ ರೀತಿ ಹೋಗ್ತಾ ಇದೆ, ಈ ಒಳಗಡೆಗೆ ಹೋಗ್ತಾ ಇರೋದು. ಓಕೆ, ಇದು ಪರ್ಪೆಂಡಿಕ್ಯುಲರ್ ವೈಬ್ರೇಷನ್. ಓಕೆ, ನಮಗೇನಾಗುತ್ತೆ, ಲೈಟ್ ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ, ಅದೇ ರೀತಿ
ರಿಫ್ಲೆಕ್ಟ್ ಆಗ್ತದೆ, ಇದು ರಿಫ್ರಾಕ್ಷನ್, ಇದು ರಿಫ್ಲೆಕ್ಟೆಡ್. ನೋಡಿ, ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಇನ್ಕ್ರೀಸ್ ಆದಂಗೆ ಅಟ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ದಟ್ ಈಸ್ ಈಕ್ವಲ್ ಟು ದ ಬ್ರೂಸ್ಟರ್ ಆ್ಯಂಗಲ್. ಈ ಒಂದು ಕರೆಕ್ಟ್ ಬ್ರೂಸ್ಟರ್ ಆ್ಯಂಗಲ್, ಇಫ್ ಐ ಈಸ್ ಈಕ್ವಲ್ ಟು ದ ಬ್ರೂಸ್ಟರ್ ಆ್ಯಂಗಲ್, ರಿಫ್ಲೆಕ್ಟೆಡ್ ಲೈಟ್ ಏನಾಗುತ್ತೆ, ಕಂಪ್ಲೀಟ್ಲಿ ಪ್ಲೇನ್ ಪೋಲರೈಸ್ ಆಗುತ್ತೆ. ಕಂಪ್ಲೀಟ್ಲಿ ಪ್ಲೇನ್ ಪೋಲರೈಸ್ಡ್. ಕಂಪ್ಲೀಟ್ಲಿ ಪ್ಲೇನ್ ಪೋಲರೈಸ್ಡ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ವೈಬ್ರೇಷನ್ಸು ಈಗಿರಬೇಕು, ಓಕೆ, ಅಥವಾ ಈಗಿರಬೇಕು ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಮೋಷನ್ ಆರ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಇದನ್ನು ಪ್ಯಾರಲಲ್ ವೈಬ್ರೇಷನ್ಸು, ಇದು ಒಳಗಡೆ ಹೋಗೋದು ಪರ್ಪೆಂಡಿಕ್ಯುಲರ್ ವೇವ್. ಇದನ್ನು ನಾವು ಪೋಲರೈಸ್ಡ್ ಅಂತ ಕರಿತೀವಿ, ಪ್ಲೇನ್ ಪೋಲರೈಸ್ಡ್. ಪೋಲರೈಸ್ಡ್ ಅಂದರೆ ಓನ್ಲಿ ಒನ್ ಡೈರೆಕ್ಷನಲ್ಲಿ ವೈಬ್ರೇಷನ್ ಇರ್ತಕ್ಕಂಥದ್ದು ನಾವು ಪ್ಲೇನ್ ಪೋಲರೈಸ್ಡ್ ಅಂತ ಕರಿತೀವಿ. ಸೊ ಈ ಕೇಸಲ್ಲಿ ಏನಾಗಿರುತ್ತೆ ಅಂದರೆ ಅಟ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ದಟ್ ಈಸ್ ಈಕ್ವಲ್ ಟು ದ ಬ್ರೂಸ್ಟರ್ ಆ್ಯಂಗಲ್, ಈ ರಿಫ್ಲೆಕ್ಟೆಡ್ ಲೈಟು ಮತ್ತು ರಿಫ್ರಾಕ್ಟೆಡ್ ಲೈಟು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗಿರುತ್ತೆ. ದ ಆ್ಯಂಗಲ್ ಬಿಟ್ವೀನ್ ದ ರಿಫ್ಲೆಕ್ಟೆಡ್ ಲೈಟ್ ಆ್ಯಂಡ್ ರಿಫ್ರಾಕ್ಟೆಡ್ ಲೈಟ್ ಆರ್ 90 ಡಿಗ್ರಿ. ಅನದರ್ ಥಿಂಗ್, ಇದು ಕಂಪ್ಲೀಟ್ಲಿ ಪ್ಲೇನ್ ಪೋಲರೈಸ್ ಆಗುತ್ತಲ್ವಾ, ಈ ಪೋಲರೈಸ್ಡ್ ಲೈಟ್ ಏನಾಗಿರುತ್ತೆ ಅಂದರೆ ವೈಬ್ರೇಷನ್ಸು ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಗಿರುತ್ತೆ. ಈ ರೀತಿ ವೈಬ್ರೇಷನ್ಸ್ ಇರುತ್ತೆ, ಈ ರೀತಿ ವೈಬ್ರೇಷನ್ಸ್ ಇರಲ್ಲ, ಈ ರೀತಿ ಇರುತ್ತೆ, ಈ ರೀತಿ ಒಳಗಡೆ ಹೋಗಿರುತ್ತೆ. ಕಂಪ್ಲೀಟ್ಲಿ ಪ್ಲೇನ್ ಪೋಲರೈಸ್ಡ್ ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಇನ್ಸಿಡೆಂಟ್. ಇನ್ಸಿಡೆಂಟಿಗೆ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್, ಈ ರೀತಿ ಬರುತ್ತೆ. ದೆನ್ ಇಲ್ಲಿ ರಿಫ್ರಾಕ್ಟೆಡ್ ಲೈಟ್ ಬರುತ್ತಲ್ವಾ, ರಿಫ್ರಾಕ್ಟೆಡ್ ಲೈಟ್ ಈಸ್ ಪಾರ್ಷಿಯಲಿ ಪೋಲರೈಸ್ಡ್. ಪಾರ್ಷಿಯಲಿ ಪೋಲರೈಸ್ಡ್ ಅಂದರೆ ಇಲ್ಲಿ ಪ್ಯಾರಲಲ್ ವೈಬ್ರೇಷನ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ವೈಬ್ರೇಷನ್ ಇರುತ್ತೆ. ನಾವು ಇದನ್ನು ಪಾರ್ಷಿಯಲಿ ಪೋಲರೈಸ್ಡ್ ಅಂತ ಕರಿತೀವಿ, ಪಾರ್ಷಿಯಲಿ ಪೋಲರೈಸ್ಡ್. ಓಕೆ, ಐ ರಿಪೀಟ್, at a particular angle of incident the reflected light and refracted light are perpendicular to each other. ಆ ಒಂದು ಆ್ಯಂಗಲ್ನ ನಾವು ಬ್ರೂಸ್ಟರ್ ಆ್ಯಂಗಲ್ ಅಂತ ಕರಿತೀವಿ. ಈ ಬ್ರೂಸ್ಟರ್ ಆ್ಯಂಗಲಲ್ಲಿ ರಿಫ್ಲೆಕ್ಟೆಡ್ ಲೈಟ್ ಏನಾಗಿರುತ್ತೆ, ಕಂಪ್ಲೀಟ್ಲಿ ಪ್ಲೇನ್ ಪೋಲರೈಸ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್, ಈ ರೀತಿ ಒಳಗಡೆ ಹೋಗಿರುತ್ತೆ. ಹಾಗೆ ರಿಫ್ರಾಕ್ಟೆಡ್ ಲೈಟು ಪಾರ್ಷಿಯಲಿ ಪೋಲರೈಸ್ ಆಗಿರುತ್ತೆ. ಇದನ್ನು ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಸೊ ಕರೆಕ್ಟ್ ಆಪ್ಷನ್ ಈಸ್ ರಿಫ್ಲೆಕ್ಟೆಡ್ ಲೈಟ್ ಈಸ್ ಪೋಲರೈಸ್ಡ್, ಕರೆಕ್ಟ್. With its electric field vectors are plane of the incident, perpendicular to the plane of the incident. This is very important. ಇಲ್ಲಿ parallel to the plane of the incident ಇದೆ. This is wrong. Perpendicular to the plane of the incident ಆಗಿರುತ್ತೆ. So correct option is option B is correct. Next question. Two polarides P1 and P2 are placed with their axis perpendicular to each other. Unpolarized light I0 is incident from P1. A third polaroid P3 is kept between the P1 and P2 such that its axis makes an angle of 45 degree with that of P1. The intensity of the transmitted light through P2 is ಅಂತ ಹೇಳಿದರೆ. ನೋಡಿ, ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಪೋಲರೈಡ್ಸ್ ಅಂದರೆ ಏನು ನೋಡಿ, ಅನ್ಪೋಲರೈಸ್ ಲೈಟ್, ಎಲ್ಲ ಕಡೆ ವೈಬ್ರೇಷನ್ ಆಗಿರ್ತಕ್ಕಂತಹ ಲೈಟ್ನ ನಾವು ಅನ್ಪೋಲರೈಸ್ ಲೈಟ್ ಅಂತ ಕರಿತೀವಿ. ಇದನ್ನು ನಾವು ಒಂದು ಪೋಲರೈಡರಲ್ಲಿ ಪಾಸ್ ಮಾಡಿದರೆ ಅದೇನಾಗಿರುತ್ತೆ, ಪ್ಲೇನ್ ಪೋಲರೈಸ್ ಲೈಟ್ ಬರುತ್ತೆ. ಈ ರೀತಿ ವೈಬ್ರೇಷನ್ಸ್ ಬರ್ಬೋದು ಅಥವಾ ಈ ರೀತಿ ವೈಬ್ರೇಷನ್ಸ್ ಬರ್ಬೋದು. ಇದನ್ನು ನಾವು ಪ್ಲೇನ್ ಪೋಲರೈಸ್ ಲೈಟ್ ಅಂತ ಕರಿತೀವಿ. ಸೊ ದ ಡಿವೈಸ್ ವಿಚ್ ಪ್ರೊಡ್ಯೂಸಸ್ ದ ಪ್ಲೇನ್ ಪೋಲರೈಸ್ ಲೈಟ್ ವಿ ಆರ್ ಕಾಲ್ ಇಟ್ ಆಸ್ ಎ ಪೋಲರೈಸರ್ ಅಂತ ಕರಿತೀವಿ. ಹಾಗಾಗಿ ಇಲ್ಲೇನು ಮಾಡ್ತಾರೆ, ಟೂ ಪೋಲರೈಡ್ಸ್ P1 and P2 ಕೆಪ್ಟ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿದ್ದಾರೆ, P1 and P2. ಅನ್ಪೋಲರೈಸ್ ಲೈಟ್ ಹ್ಯಾವಿಂಗ್ ಎ I0 ಇಂಟೆನ್ಸಿಟಿ. ನೋಡಿ, ಇಂಟೆನ್ಸಿಟಿ ಆಫ್ ದ ಅನ್ಪೋಲರೈಸ್ ಲೈಟ್ ಏನೇ I0 ಇದೆ. ಎ ಥರ್ಡ್ ಪೋಲರೈಡ್ P3 is kept in between P1 and P2. ಇದು P1, ಇದು P2, ಇದ್ರ ನಡುವೆ ಏನು ಮಾಡಿದ್ದಾರೆ, P3ನ ಇಟ್ಟಿದ್ದಾರೆ. ಸಚ್ ದಟ್ ಇಟ್ ಆಕ್ಸಿಸ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 45 ಡಿಗ್ರಿ. ಇದು ಹೇಗಿದೆ ಅಂದರೆ ಈ ಟಿಲ್ಟ್ ಆಗಿದೆ, 45 ಡಿಗ್ರಿ ಮೇಕ್ ಮಾಡಿದೆ. ಸೊ ದಿಸ್ ಆ್ಯಂಗಲ್ ಈಸ್ 45 ಡಿಗ್ರಿ. ದ ಇಂಟೆನ್ಸಿಟಿ ಟ್ರಾನ್ಸ್ಮಿಟೆಡ್ ಲೈಟ್ ಥ್ರೂ ದ P2. ಇದರಿಂದ ಬರ್ತಕ್ಕಂಥ ಇಂಟೆನ್ಸಿಟಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡೋದನ್ನ ಒಂಚೂರು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು ಅನ್ಪೋಲರೈಸ್ ಲೈಟ್ ಆಗಿದೆ, ಎಲ್ಲ ಕಡೆ ವೈಬ್ರೇಷನ್ಸ್ ಇದೆ, ಈ ರೀತಿ. ಓಕೆ, ಈ ರೀತಿಯೂ ಇದೆ, ಪರ್ಪೆಂಡಿಕ್ಯುಲರು ಪ್ಯಾರಲಲ್ ಎರಡೂ ಕಡೆ ವೈಬ್ರೇಷನ್ಸ್ ಇದೆ. ನಾವು ಪೋಲರೈಸರಲ್ಲಿ ಪಾಸ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಓನ್ಲಿ ಪ್ಯಾರಲಲ್ಲು ಅಥವಾ ಪರ್ಪೆಂಡಿಕ್ಯುಲರ್ ವೈಬ್ರೇಷನ್ ಬರುತ್ತೆ. ಅಂದರೆ ಒಂದು ವೈಬ್ರೇಷನ್ ಕಂಪ್ಲೀಟ್ಲಿ ವ್ಯಾನಿಷ್ ಆಗುತ್ತೆ. ಸೊ ಒಂದು ವೈಬ್ರೇಷನ್ ಕಂಪ್ಲೀಟ್ಲಿ ವ್ಯಾನಿಷ್ ಆಗ್ತಿದೆ ಅಂದರೆ 50% ಇಂಟೆನ್ಸಿಟಿ ಏನಾಗ್ತಿದೆ, ರೆಡ್ಯೂಸ್ ಆಗ್ತಿದೆ. ಇವೆರಡೂ ವೈಬ್ರೇಷನ್ ಸೇರಿ 100% ಇಂಟೆನ್ಸಿಟಿ. ಈಗೇನಾಯಿತು, ಒಂದು ವೈಬ್ರೇಷನ್ ವ್ಯಾನಿಷ್ ಆಗೋದ್ರಿಂದ ಪ್ಲೇನ್ ಪೋಲರೈಸ್ ಲೈಟು ನಮಗೆ ಬರ್ತಕ್ಕಂಥದ್ದು 50% ಇಂಟೆನ್ಸಿಟಿ. ಸೊ ಇಲ್ಲಿ ಬರ್ತಕ್ಕಂಥ ಇಂಟೆನ್ಸಿಟಿ ಏನಾಯಿತು, ಫಸ್ಟ್ ಆಫ್ ಆಲ್ I0/2 ಆಯಿತು. ನೆಕ್ಸ್ಟು ಯಾವುದೇ ಒಂದು ಪ್ಲೇನ್ ಪೋಲರೈಸ್ಡ್ ಲೈಟ್ನ ನಾವು ಪೋಲರೈಡರಲ್ಲಿ ಪಾಸ್ ಮಾಡಿದಾಗ, ಇದು ಪ್ಲೇನ್ ಪೋಲರೈಸ್ಡ್ ಲೈಟ್, ವೆನ್ ಇಟ್ ಈಸ್ ಪಾಸ್ಡ್ ಥ್ರೂ ಎ ಪೋಲರೈಸರ್ ಇಟ್ ಮೇಕ್ಸ್ ಸಮ್ ಆ್ಯಂಗಲ್ ಥೀಟಾ ಅಂತ ತಗೋಣ.
ಪ್ಲೇನ್ ಪೋಲರೈಸ್ ಲೈಟ್ನ ನಾವು ಪೋಲರೈಡರಲ್ಲಿ ಪಾಸ್ ಮಾಡಿದಾಗ ಇಂಟೆನ್ಸಿಟಿ ಈ ರೀತಿ ಬೇರೆ ಇರುತ್ತೆ. I is equal to I0 cos square theta ಆಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಟೆನ್ಸಿಟಿ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಸ್ I is equal to I0 cos square theta. ಇದನ್ನು ನಾವು ಮ್ಯಾಲಸ್ ಲಾ ಅಂತ ಕರಿತೀವಿ, ಮ್ಯಾಲಸ್ ಲಾ. ಹಾಗಾಗಿ ನಾವು ಇಲ್ಲಿ ಅಪ್ಲೈ ಮಾಡಿದರೆ ನೋಡಿ, ಇದು 45 ಡಿಗ್ರಿ ಆ್ಯಂಗಲ್ ಮಾಡಿದ್ದು, ಇದು ಪ್ಲೇನ್ ಪೋಲರೈಸ್ ಲೈಟ್, ಇದ್ರಾಸ್ ಪಾಸ್ ಆಗ್ತಿದೆ. ಇಲ್ಲೆಷ್ಟಾಯಿತು 45 ಡಿಗ್ರಿ ಅಲ್ವಾ. 45 ಡಿಗ್ರಿ ಅಂದರೆ ಇಲ್ಲಿ ಏನು ಬರುತ್ತೆ ನಿಮಗೆ ನೋಡಿ, ಈ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ ಇಂಟೆನ್ಸಿಟಿ, ಇದು ಇನಿಷಿಯಲ್ ಇಂಟೆನ್ಸಿಟಿ, ಓಕೆ. ಇಲ್ಲಿ ಇಂಟೆನ್ಸಿಟಿ I0 ಇದ್ದರೆ ಇಲ್ಲಿ I0 ಬರುತ್ತೆ. ಇಲ್ಲಿ ಫಸ್ಟಿಗೆ ಏನಿದೆ I0/2 ಇದೆ. ಹಾಗೆ ಇಲ್ಲಿ ಬರ್ತಕ್ಕಂಥದ್ದು I0/2 ಕಾಸ್ ಸ್ಕ್ವೇರ್ 45 ಡಿಗ್ರಿ. ಸೊ ಕಾಸ್ ಸ್ಕ್ವೇರ್ 45 ಡಿಗ್ರಿ ಅಂದರೆ 1/√2, ಸ್ಕ್ವೇರ್ ಇದೆ 1/2 ಆಯಿತು. ಇಲ್ಲೇನು ಬಂತು ನಮಗೆ I0/4 ಬಂತು. ನೆಕ್ಸ್ಟ್ ನೋಡಿ, ಇದು 45 ಡಿಗ್ರಿ ಮೇಕ್ ಮಾಡಿದೆ ಅಂದರೆ ಇದಕ್ಕೂ 45 ಡಿಗ್ರಿ, ಯಾಕಂದರೆ ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಇಲ್ಲಿ ಬರ್ತಕ್ಕಂಥ ಇಂಟೆನ್ಸಿಟಿ, ಇನಿಷಿಯಲ್ ಇಂಟೆನ್ಸಿಟಿ ಏನಿದೆ I0/4 ಮತ್ತು ಕಾಸ್ ಸ್ಕ್ವೇರ್ 45 ಡಿಗ್ರಿ. ಸೊ ಇಲ್ಲೇನಾಯಿತು ನಮಗೆ I0/8 ಆಯಿತು. ಇಲ್ಲಿ ಬರ್ತಕ್ಕಂಥ ಇಂಟೆನ್ಸಿಟಿ ಏನಾಯಿತು I0/8 ಆಗುತ್ತೆ, ಓಕೆ. ಪ್ಲೇನ್ ಪೋಲರೈಸ್ ಲೈಟು ನಮಗೆ ಪೋಲರೈಡರಲ್ಲಿ ಪಾಸ್ ಆದಾಗ ಇಂಟೆನ್ಸಿಟಿ ಈ ರೀತಿ ವೇರಿ ಆಗುತ್ತೆ. ಬಟ್ ಅನ್ಪೋಲರೈಸ್ ಲೈಟ್ ಪೋಲರೈಡರಲ್ಲಿ ಪಾಸ್ ಆದಾಗ ನಮಗೇನಾಗುತ್ತೆ, ಪ್ಲೇನ್ ಪೋಲರೈಸ್ ಲೈಟ್ ಫಸ್ಟ್ ಫಾರ್ಮೇಷನ್ ಆಗುತ್ತೆ. ದೆನ್ ಯಾವ ರೀತಿ ಇಂಟೆನ್ಸಿಟಿ ವೇರಿ ಆಗುತ್ತೆ ನಾವು ಮ್ಯಾಲಸ್ ಲಾದಿಂದ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಇನಿಷಿಯಲ್ ಇಂಟೆನ್ಸಿಟಿ ಆಫ್ ದ ಪ್ಲೇನ್ ಪೋಲರೈಸ್ ಲೈಟ್. ಇಲ್ಲಿ I0 ಇದೆ, ಇಲ್ಲಿಗೆ ಬಂದಾಗ I0/2 ಆಯಿತು. ಇಲ್ಲಿ ಮ್ಯಾಲಸ್ ಲಾ ಅಪ್ಲೈ ಮಾಡಿದಾಗ I0/4 ಆಯಿತು. ಇಲ್ಲಿಗೆ ಬಂದಾಗ I0/8 ಆಯಿತು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ I0/8. ಲಾಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಫಿನಾಮಿನಾ ಇಸ್ ನಾಟ್ ಕಾಮನ್ ಟು ದ ಸೌಂಡ್ ಆ್ಯಂಡ್ ಲೈಟ್ ವೇವ್ಸ್. ನೋಡಿ, ಸೌಂಡು ಮತ್ತು ಲೈಟ್ ವೇವ್ಸಿಗೆ ಫಸ್ಟ್ ಆಫ್ ಆಲ್ ಸೌಂಡ್ ಈಸ್ ಎ ಲಾಂಜಿಟ್ಯೂಡಿನಲ್ ವೇವ್. ಸೊ ಲಾಂಜಿಟ್ಯೂಡಿನಲ್ ವೇವ್ ಆಗಿರೋದ್ರಿಂದ ಪೋಲರೈಸೇಷನ್ ಫಿನಾಮಿನನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಪೋಲರೈಸೇಷನ್ ಫಿನಾಮಿನ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಮಗೆ ಟ್ರಾನ್ಸ್ಫರ್ಸ್ ನೇಚರ್ ಬೇಕು. ಲೈಟ್ ಇಸ್ ಎ ಟ್ರಾನ್ಸ್ಫರ್ಸ್ ನೇಚರು, ಹಾಗಾಗಿ ಪೋಲರೈಸೇಷನ್ ಫಿನಾಮಿನ ಎಕ್ಸ್ಪ್ಲೈನ್ ಬೈ ದ ಲೈಟ್ ವೇವ್ಸು. ಸೊ ಸೌಂಡ್ ವೇವ್ಸು ಮತ್ತು ಲೈಟ್ ವೇವ್ಸಲ್ಲಿ ಇಂಟರ್ಫರೆನ್ಸ್ ಆಗುತ್ತೆ, ಕೊಯರೆನ್ಸ್ ಆಗುತ್ತೆ, ಡಿಫ್ರಾಕ್ಷನ್ ಆಗುತ್ತೆ. ಬಟ್ ಲೈಟ್ ವೇವ್ಸ್ ಓನ್ಲಿ ಎಕ್ಸಿಬಿಟ್ ದ ಪೋಲರೈಸೇಷನ್, ನಾಟ್ ದ ಸೌಂಡ್ ವೇವ್ಸ್. ರೀಸನ್ ಏನಂದರೆ ಸೌಂಡ್ ವೇವ್ಸ್ ಕೆನಾಟ್ ಬಿ ಪೋಲರೈಸ್ಡ್. ಈ ರೀತಿ ನಾವು ಲೈಟ್ ವೇವ್ಸ್ನ ಪೋಲರೈಸ್ ಮಾಡ್ತೀವಲ್ವ, ಒಂದು ವೈಬ್ರೇಷನ್ಸ್ನ ಎಲಿಮಿನೇಟ್ ಮಾಡ್ತೀವಿ, ಆ ಥರ ಸೌಂಡ್ ವೇವ್ಸಿಂದ ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಪೋಲರೈಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪೋಲರೈಸೇಷನ್ನ ಎಕ್ಸಿಬಿಟ್ ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ಪೋಲರೈಸೇಷನ್ ಫಿನಾಮಿನ ಎಕ್ಸಿಬಿಟ್ ಮಾಡಬೇಕಂದ್ರೆ ಟ್ರಾನ್ಸ್ಫರ್ಸ್ ನೇಚರ್ ಆಗಿರಬೇಕು. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್.